ಮಾಜಿ ಸಂಸದ ಡಿಕೆ ಸುರೇಶ್ ಸಹೋದರಿ ಅಂತ ಹೇಳಿಕೊಂಡು ಹತ್ತಾರು ಜನರಿಗೆ ಮಕ್ಮಲ್ ಟೋಪಿ ಹಾಕಿರೋ ಐಶ್ವರ್ಯ ಗೌಡಳ ವಂಚನೆ ಪುರಾಣ ಬಗೆದಷ್ಟು ಬಯಲಾಗ್ತಾ ಇದೆ. ಕೇವಲ ಶ್ರೀಮಂತರಲ್ಲ, ಮಂಡ್ಯದ ಮಧ್ಯಮ ವರ್ಗದ ಜನರಿಗೂ ಐಶ್ವರ್ಯ ಗೌಡ ವಂಚನೆ ಮಾಡಿದ್ದಾಳೆ. ಲಕ್ಷಕ್ಕೆ ತಿಂಗಳಿಗೆ 30,000 ಬಡ್ಡಿ ಕೊಡೋದಾಗಿ ನಂಬಿಸಿ ಹಲವರಿಗೆ ಮೋಸವನ್ನ ಮಾಡಿದ್ರೆ, ಇನ್ನು ಕೆಲವರಿಗೆ ನಿವೇಶನದ ಆಸೆ ತೋರಿಸಿ ಲಕ್ಷ ವಂಚಿಸಿದ್ದಾಳೆ. ಇನ್ನು ದುಡ್ಡು ವಾಪಸ್ ಕೇಳಿದಕ್ಕೆ ನೋಟು ಅಮಾನ್ಯೀಕರಣದಿಂದ ಕ್ಯಾಶ್ ಲಾಕ್ ಆದ ಕಥೆಯನ್ನು ಹೇಳಿದ್ಲಂತೆ. ಹಣ ವಾಪಸ್ ಬರದೇ ಇದ್ದಕ್ಕೆ 3-4 ವರ್ಷಗಳ ಹಿಂದೆಯೇ ಮೋಸ ಹೋದವರು ಪೊಲೀಸರ ಮೊರೆ ಹೋಗಿದ್ದು, ಅಂದು ಐಶ್ವರ್ಯ ಗೌಡ ವಿರುದ್ಧ ಹಣ ಕಳೆದುಕೊಂಡವರು ನೀಡಿದ್ದ ದೂರಿನ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಆದರೆ ಸೆಟಲ್ಮೆಂಟ್ ಮಾಡೋದಾಗಿ ಐಶ್ವರ್ಯ ಮಾತು ಕೊಟ್ಟಿದ್ರಂತೆ. ಹೀಗಾಗಿ ಪೊಲೀಸರು ದೂರು ದಾಖಲಿಸಿರಲಿಲ್ಲ. ಹೀಗಾಗಿ ಇತ್ತ ದೂರು ಇಲ್ಲ, ಹಣವೂ ಇಲ್ಲದೆ ಜನರು ಕಂಗಾಲಾಗಿದ್ರು. ಇದರಿಂದ ಮೈಸೂರು, ಬೆಂಗಳೂರಿನಲ್ಲಿ ದೋಖವನ್ನ ಮುಂದುವರಿಸಿದ್ದ ಐನಾತಿ ಐಶ್ವರ್ಯ ಗೌಡ ಅದನ್ನೇ ಮುಂದುವರಿಸಿ ಇಂದು ನೂರಾರು ಕೋಟಿ ರೂಪಾಯಿಯನ್ನ ವಂಚಿಸಿದ್ದಾಳೆ. ಮಾಜಿ ಸಂಸದ ಡಿಕೆ ಸುರೇಶ್ ಸಹೋದರಿ ಎಂದು ಹೇಳಿಕೊಂಡು ಹತ್ತಾರು ಜನರಿಗೆ ಮಕ್ಮಲ್ ಟೋಪಿ ಹಾಕಿರೋ ಐಶ್ವರ್ಯ ಗೌಡಳ ವಂಚನೆ ಪುರಾಣ ಬಗೆದಷ್ಟು ಬಯಲಾಗ್ತಾ ಇದೆ. ಕೇವಲ ಶ್ರೀಮಂತರಲ್ಲ, ಮಂಡ್ಯದ ಮಧ್ಯಮ ವರ್ಗದ ಜನರಿಗೂ ಸಹ ಈ ಐಶ್ವರ್ಯ ಗೌಡ ವಂಚನೆ ಮಾಡಿದ್ದಾಳೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಲಕ್ಷಕ್ಕೆ ತಿಂಗಳಿಗೆ 30,000 ಬಡ್ಡಿ ಕೊಡ್ತೀನಿ ಅಂತ ನಂಬಿಸಿ ಹಲವರಿಗೆ ಮೋಸ ಮಾಡಿದ್ದಾಳೆ. ಇನ್ನು ಕೆಲವರಿಗೆ ನಿವೇಶನದ ಆಸೆಯನ್ನ ತೋರಿಸಿ ಲಕ್ಷ ವಂಚಿಸಿದ್ದಾಳೆ. ಇನ್ನು ದುಡ್ಡು ವಾಪಸ್ ಕೇಳಿದ್ದಕ್ಕೆ ನೋಟು ಅಮಾನ್ಯೀಕರಣದಿಂದ ಕ್ಯಾಶ್ ಲಾಕ್ ಆದಂತಹ ಕಥೆಯನ್ನು ಕಟ್ಟಿದ್ಲಂತೆ ಈಕೆ. ಹಣ ವಾಪಸ್ ಬರದೇ ಇದ್ದಕ್ಕೆ 3-4 ವರ್ಷಗಳ ಹಿಂದೆಯೇ ಮೋಸ ಹೋದವರು ಪೊಲೀಸರ ಮೊರೆ ಹೋಗಿದ್ರು. ಇನ್ನು ಅಂದು ಐಶ್ವರ್ಯ ಗೌಡ ವಿರುದ್ಧ ಹಣ ಕಳೆದುಕೊಂಡವರು ನೀಡಿದ್ದ ದೂರಿನ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಆದರೆ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿ ಐಶ್ವರ್ಯ ಮಾತು ಕೊಟ್ಟಿದ್ರಿಂದ ಪೊಲೀಸರು ಸಹ ಯಾವುದೇ ದೂರನ್ನ ದಾಖಲು ಮಾಡಿರಲಿಲ್ಲ. ಹೀಗಾಗಿ ಇತ್ತ ದೂರು ಕೊಡೋಕಾಗದೆ, ಹಣವೂ ಇಲ್ಲದೆ ಜನ ಕಂಗಾಲಾಗಿದ್ರು. ಇದರಿಂದ ಮೈಸೂರು, ಬೆಂಗಳೂರಿನಲ್ಲಿ ದೋಖವನ್ನ ಈ ಐಶ್ವರ್ಯ ಗೌಡ ಮುಂದುವರಿಸಿದ್ಲು. ಅದನ್ನೇ ಮುಂದುವರಿಸಿ ಇವತ್ತು ನೂರಾರು ಕೋಟಿ ರೂಪಾಯಿಯನ್ನ ವಂಚನೆ ಎಸಗಿದ್ದಾಳೆ ಈ ಐನಾತಿ ಐಶ್ವರ್ಯ ಗೌಡ.